ವೆನೆಜುವೆಲಾ ವಿಷಯದಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿ ಆಳ್ವಿಕೆ ಗೆರೆಯನ್ನು ದಾಟ್ತಾ ಒಂದು ದೇಶ ತನ್ನನ್ನು ಧಿಕ್ಕರಿಸೋದನ್ನ ಆಕ್ರಮಣದಿಂದ ಎದುರಿಸಿ ಮಣಿಯುವಂತೆ ಮಾಡೋದಕ್ಕೆ ಅದು ಹೊರಟಿದೆಯಾ? ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ರಕ್ಷಣೆಗಿದೆ ಅನ್ನೋದಾದ್ರೆ ಸಾರ್ವಭೌಮ ರಾಷ್ಟ್ರದ ಅಧ್ಯಕ್ಷರನ್ನ ಅಪಹರಿಸಿ ನ್ಯೂಯಾರ್ಕ್ಗೆ ಕೊಂಡೊಯ್ದದ್ದು ಹೇಗೆ? ವೆನೆಜುವೆಲಾದ ತೈಲ ನಿಕ್ಷೇಪದ ಮೇಲೆ ಕಣ್ಣಿಟ್ಟು ಅಮೆರಿಕ ಈ ಒಂದು ಆಟವನ್ನು ಆಡ್ತಾ ಇದೆಯಾ? ಉಕ್ರೇನ್ ವಿಷಯದಲ್ಲಿ ರಷ್ಯಾವನ್ನ ಅಮೆರಿಕ ಖಂಡಿಸುತ್ತೆ ಅನ್ನೋದಾದ್ರೆ ಸ್ವತಃ ಈಗ ಅದರ ನಡವಳಿಕೆ ಏನನ್ನ ಸೂಚಿಸುತ್ತೆ? ಸಾರ್ವಭೌಮತ್ವ ಅನ್ನೋದು ಅಧೀನವಾಗಿ ಉಳಿಯುವಂತಹ ರಾಷ್ಟ್ರಗಳಿಗೆ ಮಾತ್ರ ನೀಡುವಂತಹ ಷರತ್ತುಬದ್ಧ ಸವಲತ್ತಾಯ್ತಾ? ಈಗಿನ ಸನ್ನಿವೇಶವನ್ನ ನೋಡಿದ್ರೆ ಸಾಮ್ರಾಜ್ಯಶಾಹಿ ಮತ್ತೆ ವಸಾಹತುಶಾಹಿಯ ನಡುವೆ ಏನಾದ್ರೂ ವ್ಯತ್ಯಾಸ ಉಳಿದಿದೆಯಾ? ಸಾರ್ವಭೌಮ ದೇಶವಾದಂತಹ ವೆನೆಜುವೆಲಾ ಮೇಲೆ 2026 ಜನವರಿ 3ರಂದು ಅಮೆರಿಕ ದಾಳಿ ನಡೆಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗಿನ ವಿಷಯಕ್ಕೆ ಬರೋಣ. ವೆನೆಜುವೆಲಾ ದಕ್ಷಿಣ ಅಮೆರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಕೆರೆಬಿಯನ್ ಸಮುದ್ರದ ದಡದಲ್ಲಿರುವಂತಹ ದೇಶ. ಸಾರ್ವಭೌಮ ದೇಶವಾದಂತಹ ವೆನೆಜುವೆಲಾ ಮೇಲೆ 2026 ಜನವರಿ 3ರಂದು ಅಮೆರಿಕ ದಾಳಿ ನಡೆಸಿತು. ಅದರ ಅಧ್ಯಕ್ಷರನ್ನು ಕೂಡ ಸೆರೆ ಹಿಡಿಯಲಾಗಿದೆ. ವೆನೆಜುವೆಲಾದ ರಾಜಧಾನಿ ಕ್ಯಾರಕಾಸ್ ಮೇಲೆ ಬಾಂಬ್ ದಾಳಿ ನಡೆಸಿದಲ್ಲದೇನೆ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರು ಮತ್ತೆ ಅವರ ಪತ್ನಿಯನ್ನ ನ್ಯೂಯಾರ್ಕ್ಗೆ ಅಪಹರಿಸುವ ಮೂಲಕ ಅಮೆರಿಕ ನೈತಿಕತೆಯನ್ನ ದಾಟಿದ ಹಾಗಾಗಿದೆ. ದಶಕದಿಂದಲೂ ಅಮೆರಿಕ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸೋದಿಕ್ಕೆ ಹವಣಿಸುತ್ತಾನೆ ಇತ್ತು ಅನ್ನೋದು ರಹಸ್ಯ ಅಲ್ಲ. ಆದ್ರೆ ಅದು ತನ್ನ ದುಷ್ಟ ಉದ್ದೇಶವನ್ನ ಪ್ರಜಾಪ್ರಭುತ್ವ, ಮಾನವೀಯ ಹಸ್ತಕ್ಷೇಪ, ಅಂತಾರಾಷ್ಟ್ರೀಯ ಮಾನದಂಡಗಳ ನೆಪವನ್ನ ಮುಂದೆ ಮಾಡಿ ಮರೆಮಾಚಿದೆ. ಈಗ ಅದು ಇನ್ನೊಂದು ಅತಿರೇಕವನ್ನ ಮುಟ್ಟಿದೆ. ಅಮೆರಿಕದ ಈ ಆಕ್ರಮಣಕಾರಿ ನೀತಿ 19ನೇ ಶತಮಾನದ ಸಾಮ್ರಾಜ್ಯಶಾಹಿ ಮತ್ತೆ ಮೇಲೆದ್ದಂತಹ ರೀತಿಯಲ್ಲಿದೆ. ಮತ್ತಿದು 21ನೇ ಶತಮಾನದ ಶಸ್ತ್ರಾಸ್ತ್ರಗಳ ಬಲದೊಂದಿಗೆ ಅಟ್ಟಹಾಸವನ್ನ ತೋರಿಸ್ತಾ ಇರೋ ಹಾಗಿದೆ. ವಿಶ್ವಸಂಸ್ಥೆಯ ನೀತಿಯನ್ನೇ ಅಪ್ರಸ್ತುತವಾಗಿಸುವ ಮತ್ತೆ ಅತ್ಯಂತ ನಿರ್ಲಜ್ಜ ದಾಳಿ ಇದಾಗಿ ಕಾಣ್ತಾ ಇದೆ. ಪಶ್ಚಿಮ ಗೋಳಾರ್ಧದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನ ಮತ್ತೆ ಯಾವತ್ತೂ ಪ್ರಶ್ನೆ ಮಾಡಲಾಗದು ಅಂತ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿದ್ದಾರೆ. ಯಾವುದ್ರ ಬಗ್ಗೆನೇ ಜಗತ್ತು ಅನುಮಾನ ಮತ್ತೆ ಆತಂಕವನ್ನ ಹೊಂದಿತ್ತು ಅದೇ ಈಗ ನಿಚ್ಚಳವಾಗಿರೋ ಹಾಗಿದೆ. ನಿಯಮ ಆಧಾರಿತ ಕ್ರಮ ಅನ್ನೋದು ಯಾವತ್ತಿಗೂ ಕೂಡ ಸಾರ್ವತ್ರಿಕ ಮಾನದಂಡವಾಗಿರಲಿಲ್ಲ. ಅದು ಯಾವಾಗ್ಲೂ ಮತ್ತೆ ಈಗಲೂ ಕೂಡ ಅಮೆರಿಕದ ನಿಯಂತ್ರಣಕ್ಕೆ ಒಂದು ಅಸ್ತ್ರ ಮಾತ್ರನೇ ಆಗಿದೆ. ಕಳೆದ 4 ವರ್ಷಗಳಿಂದ ಪಾಶ್ಚಿಮಾತ್ಯ ಜಗತ್ತು ಉಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನ ಖಂಡಿಸುವಲ್ಲಿ ಒಗ್ಗಟ್ಟಾಗಿದೆ. ಸಾರ್ವಭೌಮತ್ವವನ್ನ ಉಲ್ಲಂಘಿಸಲಾಗೋದಿಲ್ಲ ಮತ್ತೆ ವಿದೇಶಿ ಮಿಲಿಟರಿ ಬಲದಿಂದ ರಾಷ್ಟ್ರದ ಮುಖ್ಯಸ್ಥರನ್ನ ತೆಗೆದು ಹಾಕೋದು ಯುದ್ಧಾಪರಾಧ ಅಂತ ಹೇಳಲಾಗಿದೆ. ಹಾಗಾದ್ರೆ ಅಮೆರಿಕ ವೆನೆಜುವೆಲಾ ವಿರುದ್ಧ ರಾತ್ರೋರಾತ್ರಿ ಅದೇ ನಡೆಯನ್ನ ಅನುಸರಿಸಿದಾಗ ಯಾಕೆ ಮೌನ ಮತ್ತೆ ಇಂಥ ಬೂಟಾಟಿಕೆ ಯಾಕೆ? ಟ್ರಂಪ್ ಈ ದಾಳಿಯ ಬಗ್ಗೆ ಕಾನೂನು ಜಾರಿ ಕಾರ್ಯಾಚರಣೆ, ಅದ್ಭುತ ಕಾರ್ಯಾಚರಣೆ ಅಂತೆಲ್ಲ ಬಡಬಡಿಸ್ತಾ ಇದ್ದಾರೆ. ಉಕ್ರೇನ್ ಮೇಲಿನ ಆಕ್ರಮಣವನ್ನ ಪುಟಿನ್ ವಿಶೇಷ ಮಿಲಿಟರಿ ಕಾರ್ಯಾಚರಣೆ ಅಂತ ನಿರೂಪಿಸೋದಿಕ್ಕೂ ಈಗ ಟ್ರಂಪ್ ತನ್ನನ್ನ ತಾನು ಸಮರ್ಥಿಸಿಕೊಳ್ಳೋದಿಕ್ಕೂ ವ್ಯತ್ಯಾಸ ಏನ್ ಕಾಣ್ತಾ ಇಲ್ಲ. ಎರಡೂ ಶಕ್ತಿಗಳು ತಮ್ಮ ಪ್ರದೇಶಗಳ ಮೇಲೆ ಹಿಡಿತ, ಒಡೆತನವನ್ನ ಸಾಧಿಸೋದಿಕ್ಕೆ ನೋಡ್ತಾ ಇವೆ. ರಷ್ಯಾಕ್ಕೆ ಪೂರ್ವ ಯುರೋಪ್ ಮೇಲೆ, ಹಾಗೆ ಯುಎಸ್ಗೆ ಲ್ಯಾಟಿನ್ ಅಮೆರಿಕ ಮೇಲೆ ಕಣ್ಣಿದೆ. ಸಾರ್ವಭೌಮತ್ವದ ತತ್ವವನ್ನ ರಕ್ಷಿಸೋದಿಕ್ಕೆ ಅಮೆರಿಕ ಉಕ್ರೇನ್ಗೆ ಶಸ್ತ್ರಸಜ್ಜಿತವಾಗೋದಿಕ್ಕೆ ಶತಕೋಟಿ ಹಣವನ್ನ ಖರ್ಚು ಮಾಡಿದ್ರು. ಅದೇ ತತ್ವವನ್ನ ವೆನೆಜುವೆಲಾ ವಿಷಯದಲ್ಲಿ ಯಾಕೆ ಪಾಲಿಸದೆ ಹೋಯ್ತು? ವಿಶ್ವಸಂಸ್ಥೆಯ ಚಾರ್ಟರ್ನ 2.4ನೇ ವಿಧಿ ಯಾವುದೇ ದೇಶದ ಪ್ರಾದೇಶಿಕ ಸಮಗ್ರತೆ ಅಥವಾ ರಾಜಕೀಯ ಸ್ವಾತಂತ್ರ್ಯದ ವಿರುದ್ಧ ಬಲ ಪ್ರಯೋಗದ ಬೆದರಿಕೆ ಅಥವಾ ಬಳಕೆಯನ್ನ ಸ್ಪಷ್ಟವಾಗಿ ನಿಷೇಧ ಮಾಡುತ್ತೆ. ಇದಲ್ಲದೇನೆ 1812ರಷ್ಟು ಹಿಂದೆನೆ ಅಮೆರಿಕ ಸುಪ್ರೀಂ ಕೋರ್ಟ್ನಿಂದ ಗುರುತಿಸಲ್ಪಟ್ಟಂತಹ ಸಾಂಪ್ರದಾಯಿಕ ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರದ ಹಾಲಿ ಮುಖ್ಯಸ್ಥರಿಗೆ ವಿನಾಯಿತಿಯನ್ನ ನೀಡುತ್ತೆ. ಹಾಗಾದ್ರೆ ಈಗೇನಾಯ್ತು? ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಅಪಹರಣ ಪೊಲೀಸ್ ದಾಳಿಯ ಸೋಗಿನಲ್ಲಿನ ಒಂದು ಯುದ್ಧ ಆಗಿದೆ. ಕಾನೂನಿನ ಅಡಿಯಲ್ಲಿ ಅಮೆರಿಕ ಏಕಪಕ್ಷೀಯವಾಗಿ ವಿದೇಶಿ ನಾಯಕನ ಮೇಲೆ ಆಕ್ರಮಣ ಮಾಡೋದಕ್ಕೆ ಮತ್ತೆ ಅಪಹರಿಸೋದಕ್ಕೆ ಸಾಧ್ಯ ಅನ್ನೋದಾದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಪರಿಕಲ್ಪನೆ ಸತ್ತಿದೆ ಅಂತಾನೆ ಅರ್ಥ. ವೆನೆಜುವೆಲಾದ ಮೇಲಿನ ಆಕ್ರಮಣ 2 ಶತಮಾನಗಳ ಹಸ್ತಕ್ಷೇಪದ ಪರಾಕಾಷ್ಠೆ ಇದು. 1848ರಲ್ಲಿ ಮೆಕ್ಸಿಕೋದ ಮೇಲಿನ ಯುಎಸ್ ಆಕ್ರಮಣ ಮೆಕ್ಸಿಕನ್ ಪ್ರದೇಶದ 55% ಅನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಕಾರಣ ಆಯಿತು. 1915ರಲ್ಲಿ ಹೈಟಿ ಆಕ್ರಮಣ 19 ವರ್ಷಗಳ ಆಕ್ರಮಣಕ್ಕೆ ಕಾರಣ ಆಯಿತು. ಇಲ್ಲಿ ಯುಎಸ್ ರಾಷ್ಟ್ರೀಯ ಬ್ಯಾಂಕ್ ಮತ್ತೆ ಖಜಾನೆಯ ನಿಯಂತ್ರಣವನ್ನ ವಶಪಡಿಸಿಕೊಂಡಿತ್ತು. 1989ರಲ್ಲಿ ಪನಾಮಾದ ಆಕ್ರಮಣದಲ್ಲಿ 27,000 ಯುಎಸ್ ಸೈನಿಕರಿದ್ರು. ಮ್ಯಾನ್ಯುಯಲ್ ನೋರಿಗಾ ಅವರನ್ನ ಸೆರೆ ಹಿಡಿಯೋದಕ್ಕೆ ಅಂದಾಜು 200ರಿಂದ 500 ನಾಗರಿಕರನ್ನ ಕೊಲ್ಲಲಾಯಿತು. 1964ರಲ್ಲಿ ಬ್ರೆಜಿಲ್ನಲ್ಲಿ ಅಥವಾ 1973ರಲ್ಲಿ ಚಿಲಿಯಲ್ಲಿ ನಡೆದಂತಹ ದಂಗೆಯನ್ನ ಅಮೆರಿಕ ಬೆಂಬಲಿಸಿದಾಗ
ಕಾರ್ಯಾಚರಣೆಗಳು ರಹಸ್ಯವಾಗಿದ್ವು. ಹಾಗೆ 2026ರಲ್ಲಿ ನೇರವಾಗಿನೇ ದಾಳಿ ನಡೀತು. ಟ್ರಂಪ್ ಆ ರಾಷ್ಟ್ರವನ್ನ ತಾನೇ ನಡೆಸೋದ್ರ ಬಗ್ಗೆ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಮಾದಕ ವಸ್ತು ಕಳ್ಳಸಾಗಣೆ ಆರೋಪವನ್ನ ಮುಂದೆ ಮಾಡಿ ವೆನೆಜುವೆಲಾ ವಿರುದ್ಧ ನಿಂತಿರುವಂತಹ ಅಮೆರಿಕ ಅಲ್ಲಿನ ತೈಲ ನಿಕ್ಷೇಪಣೆಗಳ ಮೇಲೆ ಕಣ್ಣಿಟ್ಟಿದೆ ಅನ್ನುವಂತಹ ಅನುಮಾನಗಳು ಮೂಡಿವೆ. ಅಧ್ಯಕ್ಷ ಟ್ರಂಪ್ ತಮ್ಮ ಉದ್ದೇಶಗಳ ಬಗ್ಗೆ ಮಾತಾಡಲಿಲ್ಲ. ಇದು ಸ್ವತ್ತುಗಳನ್ನ ವಶಪಡಿಸಿಕೊಳ್ಳೋದಕ್ಕೆ ರೂಪಿಸಲಾದಂತಹ ವಸಾಹತುಶಾಹಿ ಆಟ ಆಗಿದೆ. ವೆನೆಜುವೆಲಾದಿಂದ ಅಮೆರಿಕ ನಿಗಮಗಳಿಗೆ ಹಾನಿ ಪರಿಹಾರ ಅಂತೆಲ್ಲ ಹೇಳ್ತಾ ಇರೋದು ವಿಚಿತ್ರ ಮತ್ತೆ ಲೂಟಿಕೋರ ತರ್ಕ ಆಗಿದೆ. ಇದು ನಿರ್ಬಂಧಗಳ ಮೂಲಕ ಒಂದು ದೇಶದ ಆರ್ಥಿಕತೆಯನ್ನ ನಾಶಪಡಿಸೋದು, ಅದ್ರ ಮೂಲ ಸೌಕರ್ಯದ ಮೇಲೆ ಬಾಂಬ್ ದಾಳಿ ಮಾಡೋದು, ಮತ್ತೆ ನಂತರ ಅದರ ನೈಸರ್ಗಿಕ ಸಂಪನ್ಮೂಲಗಳನ್ನ ವಶಪಡಿಸಿಕೊಳ್ಳೋದು ದೊಡ್ಡಣ್ಣ ಅಂತ ಅನ್ನಿಸ್ಕೊಂಡಂತಹ ದೇಶದ ಹೀನ ನಡೆಯಾಗಿದೆ ಇದು. ಈ ಯುದ್ಧವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಈಗ ಅಮೆರಿಕ ಮಡುರೋ ಅವರನ್ನ ಮಾದಕ ವಸ್ತು ಕಳ್ಳ ಸಾಗಣೆಯ ಆರೋಪಿಯನ್ನಾಗಿ ಮಾಡಿದೆ. ಅವ್ರ ತಲೆಗೆ $50 ಮಿಲಿಯನ್ ಬಹುಮಾನವನ್ನ ಘೋಷಿಸಿ ಇದಕ್ಕೆ ಮೊದಲೇ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಳಲಾಗಿತ್ತು. ಮಡುರೋ ಸರ್ಕಾರ ಭ್ರಷ್ಟ, ಸರ್ವಾಧಿಕಾರಿ ಮತ್ತೆ ನಿರಾಶ್ರಿತರ ಬಿಕ್ಕಟ್ಟಿಗೆ ಕಾರಣವಾಗಿದ್ರು. ಮಾದಕ ವಸ್ತು ಕಳ್ಳ ಸಾಗಣೆ ಕುರಿತು ಹೇಳಲಾಗ್ತಾ ಇರೋದು ಮಾತ್ರ ದೊಡ್ಡ ಬೂಟಾಟಿಕೆಯಾಗಿದೆ. ಮೇ 2025ರ US ರಾಷ್ಟ್ರೀಯ ಮಾದಕ ವಸ್ತು ಬೆದರಿಕೆ ಮೌಲ್ಯಮಾಪನನೇ ಉಲ್ಲೇಖ ಮಾಡಿರುವ ಪ್ರಕಾರ ಅಮೆರಿಕದೊಳಗೆ ಬರುವಂತಹ ಫೆಂಟನಿಲ್, ಮೆಥಾಫೆಟಮೈನ್ ಮತ್ತೆ ಕೋಕೇನ್ನ ಪ್ರಾಥಮಿಕ ಮೂಲಗಳು ಮೆಕ್ಸಿಕೋ ಮತ್ತೆ ಕೊಲಂಬಿಯಾದವು. ಇಲ್ಲಿ ವೆನೆಜುವೆಲಾ ಒಂದು ಸಾಗಣೆಯ ಬಿಂದು ಮಾತ್ರ, ಅದು ಮಾದಕ ವಸ್ತು ಉತ್ಪಾದನೆಯಲ್ಲಿ ಭಾಗಿಯಾಗಿಲ್ಲ. ಇದಲ್ಲದೆ ಇಲ್ಲಿ ಸೆಲೆಕ್ಟಿವ್ ಆದಂತ ನಡೆ ಕೂಡ ಕಾಣುತ್ತೆ. 2014ರಿಂದ 2022ರ ಅವಧಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಮಾದಕ ವಸ್ತು ಕಳ್ಳ ಸಾಗಣೆಯಲ್ಲಿ ತೊಡಗಿಸಿಕೊಂಡಿದ್ರು ಹುಂಡೋರಾಸ್ನ ಮಾಜಿ ಅಧ್ಯಕ್ಷ ಜುವಾನ್ ಓರ್ಲ್ಯಾಂಡೋ ಹೆರ್ನಾಂಡೆಸ್ ಅವರನ್ನ ಅಮೆರಿಕ ಸರ್ಕಾರ ಬೆಂಬಲಿಸಿತು ಮತ್ತೆ ಕ್ಷಮಿಸಿತು. ಮಡುರೋ ಒಬ್ಬ ಎದುರಾಳಿಯಾಗಿದ್ದರಿಂದ ಅವರ ವಿರುದ್ಧ ಅಮೆರಿಕ ಮುಗಿಬಿದ್ದಿದೆ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಇದು ಮಾದಕ ವಸ್ತುಗಳ ವಿರುದ್ಧದ ಹೋರಾಟವನ್ನ ಭೌಗೋಳಿಕ ರಾಜಕೀಯ ಆಟಕ್ಕೂ ಅಸ್ತ್ರವಾಗಿ ಬಳಸಲಾಗ್ತಾ ಇದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಅಮೆರಿಕದ ಹಿತಾಸಕ್ತಿಗಳಿಗೆ ಸರಿ ಹೊಂದದಿದ್ದಾಗ ಮಾತ್ರನೇ ಇದನ್ನ ಬಳಸಲಾಗುತ್ತೆ. ವೆನಿಜುವೆಲಾ ಮೇಲಿನ ಕಾರ್ಯಾಚರಣೆಯನ್ನ US ವಿದೇಶಾಂಗ ನೀತಿಯ ಪುಟಿನೈಸೇಷನ್ ಅಂತ ವಿಶ್ಲೇಷಕರು ಕರೆದಿದ್ದಾರೆ. ಆರೋಪ ಸಾಬೀತಾಗದೇನು ದಾಳಿಗೆ ಮುಂದಾಗಿರುವಂತಹ ರೀತಿಯಲ್ಲಿ ಮತ್ತದರ ಆಕ್ರಮಣಕಾರಿ ಶೈಲಿಯಲ್ಲಿ ಕ್ರೆಮ್ಲಿನ್ನ ಹೈಬ್ರಿಡ್ ಯುದ್ಧ ತಂತ್ರಗಳೇ ಕಂಡಿವೆ. ಇದು ಅಪಾಯಕಾರಿ ಹೊಸ ಯುಗವನ್ನ ಸೂಚಿಸುತ್ತೆ. ಜಾಗತಿಕ ಸ್ಥಿರತೆಯ ರಕ್ಷಣೆಗೆ ಇದ್ದೇನೆನ್ನುವಂತಹ ಅಮೆರಿಕ ಸ್ವತಃ ಅಪಾಯಕಾರಿ ತಂತ್ರಗಳನ್ನ ಅಳವಡಿಸಿಕೊಂಡ್ರೆ ಜಾಗತಿಕ ಸ್ಥಿರತೆಯ ಪರಿಕಲ್ಪನೆನೇ ಭ್ರಮೆಯಾಗ್ಬಿಡುತ್ತೆ. ಇದು ಉಪಯೋಗ ಇರುವವರೆಗೆ ಮಾತ್ರ ನಿಮ್ಮ ಸಾರ್ವಭೌಮತ್ವವನ್ನ ಗೌರವಿಸಲಾಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಮಿತ್ರ ರಾಷ್ಟ್ರಗಳಿಗೆ ರವಾನಿಸಿದೆ. ಗ್ರೀನ್ಲ್ಯಾಂಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಬೆದರಿಕೆಗಳ ನಂತರ ಡ್ಯಾನಿಶ್ ಗುಪ್ತಚರ ಇಲಾಖೆ ಇತ್ತೀಚೆಗೆ US ಅನ್ನ ಭದ್ರತಾ ಅಪಾಯ ಅಂತ ನೋಡಿದೆ. ನೆಟೋ ಮಿತ್ರ ರಾಷ್ಟ್ರಗಳು ಕೂಡ ಸುರಕ್ಷಿತವಾಗಿಲ್ಲ ಅಂತ ಇದು ಎತ್ತಿ ತೋರಿಸುತ್ತೆ. ವೆನೆಜುವೆಲಾದಲ್ಲಿ ಸಾರ್ವಭೌಮತ್ವದ ಮಾನದಂಡವನ್ನ ಛಿದ್ರಗೊಳಿಸುವ ಮೂಲಕ ತೈವಾನ್ ಕಡೆಗೆ ಬೀಜಿಂಗ್ನ ಮಹತ್ವಾಕಾಂಕ್ಷೆಗಳನ್ನ ಟೀಕಿಸುವಂತ ನೈತಿಕ ಸ್ಥಾನಮಾನವನ್ನ ಅಮೆರಿಕ ಕಳ್ಕೊಂಡಿದೆ. ನಿಕೋಲಸ್ ಮಡುರೋ ಅವರನ್ನ ಸೆರೆ ಹಿಡಿದಿರೋದು ಅರಾಜಕತೆಯ ವಿಜೃಂಭಣೆಯಾಗಿದೆ. ಪ್ರಬಲ ರಾಷ್ಟ್ರಗಳು ದುರ್ಬಲವಾಗಿರುವಂತಹ ರಾಷ್ಟ್ರಗಳ ನಾಯಕರು ರಾಜಕೀಯವಾಗಿ ತಮ್ಮ ಪರವಾಗಿಲ್ಲ ಅಂತ ಅನ್ನಿಸಿದಾಗ ಅಥವಾ ಅವ್ರ ಸಂಪನ್ಮೂಲಗಳು ಕಣ್ಣು ಕುಕ್ಕಿದಾಗ ಆಕ್ರಮಿಸುವಂತಹ ರೀತಿಯನ್ನ ಇದು ತೋರಿಸಿದೆ. ಬದಲಾವಣೆ ಆಗೋವರೆಗೆ ವೆನೆಜುವೆಲಾವನ್ನ ತಾನೇ ನೋಡ್ಕೊಳ್ಳೋದಾಗಿ ಅಮೆರಿಕ ಹೇಳಿದೆ ಈಗ. ಆದ್ರೆ ಈ ದುರಹಂಕಾರ ದುರಂತಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇತಿಹಾಸದಲ್ಲಿ ನಿದರ್ಶನಗಳಿವೆ. ಇರಾಕ್, ಅಫ್ಘಾನಿಸ್ತಾನ್, ಲಿಬಿಯಾ ಮತ್ತೆ ಹೈಟಿಯಲ್ಲಿ ಅಮೆರಿಕದ ಹಸ್ತಕ್ಷೇಪಗಳು ಸತತ ಅಂತರ್ಯುದ್ಧ ಮತ್ತೆ ದೀರ್ಘಕಾಲದ ಸಂಕಟಕ್ಕೆ ಕಾರಣ ಆಗಿವೆ. ವೆನೆಜುವೆಲಾದಲ್ಲಿ ಆಗ್ಲಾರ್ದು ಅಂತ ಹೇಳೋದಿಕ್ಕೆ ಯಾವುದೇ ಕಾರಣ ಇಲ್ಲ. ಅಲ್ಲಿನ ಕರಾವಳಿಯಲ್ಲಿ ನಿಲ್ಲಿಸಲಾದಂತಹ ಅಮೆರಿಕನ್ ನೌಕಾಪಡೆ ಒಂದು ಅಪಾಯಕಾರಿ ಸುಳಿವಿನ ಹಾಗಿದೆ. ಕ್ಯಾರಕಸ್ನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಸುಟ್ಟು ಬೂದಿಯಾಗಿದೆ. ಇದು ಯಾವುದೇ ಉದಾರ ಕ್ರಮವಿರದ ಒಂದು ಘೋರ ನಡವಳಿಕೆಯನ್ನ ತೋರಿಸಿದೆ. ಅಧಿಕಾರದ ಆಟ ನಡೆದಿದೆ ಮತ್ತೆ ಸಂಪನ್ಮೂಲಗಳ ಕುರಿತ ಇನ್ನಿಲ್ಲದ ದಾಹ ಎದ್ದು ಕಾಣಿಸಿದೆ. ಉಳಿದ ಜಗತ್ತು ಎಲ್ಲವೂ ತಾನೇ ವಶಕ್ಕೆ ತೆಗೆದುಕೊಳ್ಳಲಿರುವಂತಹ ಆಸ್ತಿ ಅನ್ನೋ ಹಾಗೆ ಈಗ ಅಮೆರಿಕ ನೋಡುತ್ತೆ ಅನ್ನೋದು ಹೆಚ್ಚೆಚ್ಚು ಸ್ಪಷ್ಟ ಆಗ್ತಿದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.